ನಮ್ಮ ಬೇಡಿಕೆ ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಎರಡನೇದು ಗೋಮಾಂಸ ರಫ್ತ ಮಾಡುವುದನ್ನ ನಿಲ್ಲಿಸಬೇಕು. ಕೇಂದ್ರದಿಂದಲೇ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಆಗಬೇಕು. ಗೋಮಾಳ ಅತಿಕ್ರಮಣ ಆದದ್ದನ್ನ ತೆರವುಗೊಳಿಸಿ ಗೋವುಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತನ್ನುವಂತ ಬೇಡಿಕೆಯೊಂದಿಗೆ ಮೊದಲನೇ ಹಂತದ ಇವತ್ತಿನ ಈ ಸಹಿ ಅಭಿಯಾನ ಮತ್ತು ತಹಸೀಲ್ದಾರ್ಗೆ ಮನವಿ ಕೊಡುವಂತದ್ದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ದಿನ ಗೋಗೌರವ ಆಹ್ವಾನ ಅಭಿಯಾನ ಒಂದು ಮಂಡಳಿಯಿಂದ ನಾವು ತಹಸೀಲ್ದಾರಿಗೆ ಮನವಿ ಸಲ್ಲಿಸಲಿಕ್ಕೆ ಹೊರಡ್ತಾ ಇದ್ದೇವೆ. ಈ ಒಂದು ಆಂದೋಲನ ರಾಷ್ಟ್ರದ ವ್ಯಾಪಿಯಾಗಿದೆ. 5400 ತಹಸೀಲ್ದಾರ ಕಚೇರಿಗಳಿವೆ ದೇಶದಲ್ಲಿ. ಈ ಎಲ್ಲ ತಹಸೀಲ್ದಾರರಿಗೆ ಇವತ್ತಿನ ದಿನ ಏಕಕಾಲದಲ್ಲಿ ನಾವೆಲ್ಲ ಮನವಿ ಸಲ್ಲಿಸ್ತಾ ಇದ್ದೇವೆ. ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು. ಗೋಮಾಳಗಳ ಸಂರಕ್ಷಣೆ ಆಗಬೇಕು. ಅತಿಕ್ರಮ ಆಗಿರೋ ಗೋಮಾಳಗಳನ್ನ ಸಂಪೂರ್ಣ ಬಿಡುಗಡೆಗೊಳಿಸಬೇಕು. ಮುಂಗಡ ಪತ್ರದಲ್ಲಿ ಗೋ ರಕ್ಷಣೆಗಾಗಿ ಒಂದಷ್ಟು ಹಣನ ಮೀಸಲಾಗಿಡಬೇಕು. ಈ ಕಾನೂನನ್ನ ಕೇಂದ್ರ ಸರ್ಕಾರ ತರಬೇಕು. ಇದಕ್ಕೆ ಮೊದಲನೇ ಹಂತವಾಗಿ ನಾವು ತಹಶೀಲ್ದಾರರಿಗೆ ಒಂದು ಮನವಿನ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮನ ರಾಷ್ಟ್ರದಾದ್ಯಂತ ಇರೋ ಎಲ್ಲ ಸಾಧು ಸಂತರು, ಗೋಸೇವಾ ಗತಿವಿಧಿ, ರಾಷ್ಟ್ರದಾದ್ಯಂತ ಗೋಸೇವಾ ಗತಿವಿಧಿ ಸಂಘಟನೆ ಇದೆ, ಕಾರ್ಯಕ್ರಮನ ಮುನ್ನಡೆಸ್ತಾ ಇದ್ದಾರೆ. ಅಖಿಲ ಭಾರತೀಯ ಮಟ್ಟದಲ್ಲಿ ಗೋಮಾತಾ ಅಭಿಯಾನ ನಡೀತಾ ಇದೆ. ಇವತ್ತು ಇಡೀ ದೇಶದ ಎಲ್ಲ ತಾಲೂಕಿನಲ್ಲಿ ತಹಸೀಲ್ದಾರಿಗೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದೀವಿ. ಸಾವಿರಾರು ವರ್ಷದಿಂದ ಪೂಜಿತ ಗೋಮಾತಾ ಇವತ್ತಿಗೂ ರಕ್ತ ಹರಿಸ್ತಾ ಇರುವಂತಹ ಈ ದುಷ್ಟ ಶಕ್ತಿಗಳನ್ನು ನಿಲ್ಲಿಸಬೇಕಾಗಿದೆ. ಇವತ್ತು ಬೆಂಗಳೂರು ನಗರದ ಈ ದೇವಸ್ಥಾನದಲ್ಲಿ ಮೆರವಣಿಗೆ ಮಾಡಿಕೊಂಡು ನಾವು ತಹಸೀಲ್ದಾರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಇದೇ ರೀತಿಯಲ್ಲಿ ರಾಷ್ಟ್ರ ಮಾತೆ ಆಗಲಿ ಅಂತಂದೇಳಿ ನಮ್ಮ ಒಂದು ಅಭಿಯಾನ ಇದೆ. ಅದು ಮುಂದಿನ ಕಾಲಘಟ್ಟದಲ್ಲಿ ನೆರವೇರುತ್ತಂತಂದೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಶರಣಾರ್ಥಿ. ಇವತ್ತು ಪ್ರಾರಂಭ ಆಗಿರುವಂತಹ ಈ ಒಂದು ಗೋ ಅಭಿಯಾನ ಮುಂದಿನ 28ರ ಚುನಾವಣೆ ಒಳಗಡೆ ನಾವು ಗೋಮಾತೆಯನ್ನು ರಾಷ್ಟ್ರಮಾತವನ್ನಾಗಿ ಮಾಡಬೇಕು, ಹಿಂದೂ ರಾಷ್ಟ್ರವನ್ನಾಗಿ ಆಗಬೇಕು. ಗೋಮಾಳ ಜಾಗಗಳನ್ನ ನಾವು ದೇಶಕ್ಕೆ ಜಾನುವಾರುಗಳಿಗೆ ಸೀಮಿತವಾಗಿ ಇಡಬೇಕು ಅಂತಕ್ಕಂಥದ್ದನ್ನ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸತತ 1 ತಿಂಗಳಿಂದ ಈ ಬೆಂಗಳೂರಿನಲ್ಲಿ ನಿರಂತರದ ಈ ಕಾರ್ಯಕ್ರಮ ಯಶಸ್ವಿನೇ ಆಗ್ತಾ ಇವತ್ತು ತಹಶೀಲ್ದಾರ್ ಹತ್ತಿಗೆ ನಾವು ತಲುಪ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ತಹಶೀಲ್ದಾರರಿಗೆ ಒಂದು ಮನವಿಯನ್ನು ಸಲ್ಲಿಸಿ ತದನಂತರ ಎಲ್ಲರೂ ಕೂಡ ಈ ದೇವಾಲಯಕ್ಕೆ ಬಂದು ಪ್ರದರ್ಶನವನ್ನು ಮಾಡಿ ಮುಂದಿನ ಕಾರ್ಯದ ಬಗ್ಗೆ ನಾವು ಪಾಲ್ಗೊಳ್ತಾ ಇದ್ದೀವಿ. 4 ಹಂತದಲ್ಲಿ ಈ ಆಂದೋಲನ 1.5 ವರ್ಷಗಳ ಕಾಲ ನಡೀತಾ ಇದೆ. ಮೊದಲನೇ ಹಂತದ್ದು ಇವತ್ತು ಏಪ್ರಿಲ್ 27, ಎರಡನೇ ಹಂತದ್ದು 3 ತಿಂಗಳಾದ ನಂತರ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೇವೆ. ಅದಾದ ಬಳಿಕ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮನವಿ ಕೊಡ್ತೇವೆ. ಅದಾದ ಬಳಿಕ ಕೇಂದ್ರದಲ್ಲಿ ದೆಹಲಿಯಲ್ಲಿ ಪ್ರಧಾನಿಗೆ, ರಾಷ್ಟ್ರಪತಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಆಗಲೂ ನಮ್ಮ ಬೇಡಿಕೆ ಈಡೇರದ ಇದ್ದ ಪಕ್ಷದಲ್ಲಿ ನಾವು 6 ತಿಂಗಳ ಕಾಲ ಮೌನ ನಿರಶನವನ್ನ ಪ್ರತಿಭಟನೆಯನ್ನು ಶುರು ಮಾಡ್ತೇವೆ. ಅದು ಆಗದೇ ಇದ್ದ ಪಕ್ಷದಲ್ಲಿ ನಿರಂತರವಾದಂಥ ಉಪವಾಸ ಸತ್ಯಾಗ್ರಹ ದೆಹಲಿಯಲ್ಲಿ ಶುರು ಆಗ್ತದೆ. ಆದ್ದರಿಂದ ನಮ್ಮ ಬೇಡಿಕೆ ಈಡೇರಲಿ ಅನ್ನುವಂಥ ಉದ್ದೇಶದಿಂದ ಮೊದಲಿಗೆ ಈಗ ಗೋಪೂಜೆಯನ್ನು ಮಾಡಿ ಗೋಮಾತೆಯ ಆಶೀರ್ವಾದದೊಂದಿಗೆ ನಾವು ಇದೀಗ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ತೆರಳಿದ್ದೇವೆ. ಬನ್ನಿ, ಶುಭವಾಗಲಿ. ನಮಸ್ತೆ.